ಪಾಂಡವಪುರ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದ ಆರ್.ಪಿ. ಖುಷಿ ಶಿವಾರಗುಡ್ಡದ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಗ್ರಾಮದ ಪ್ರಿಯಾಂಕಾ ಪ್ರದೀಪ್ ಅವರ ಪುತ್ರಿಯಾಗಿರುವ ಆರ್.ಪಿ. ಖುಷಿ ಗುಲಾಬಿ ವಿದ್ಯಾನಿಕೇತನ ಶಾಲೆಯಲ್ಲಿ 1ರಿಂದ 4ನೇ ತರಗತಿವರೆಗೆ ವಿದ್ಯಾಭ್ಯಾಸ ನಡೆಸಿ ಬಳಿಕ ಹುಣಸೇಕಟ್ಟೆ ಕೊಪ್ಪಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿ ನವೋದಯ ಪರೀಕ್ಷೆಗೆ ಎದುರಿಸಿದ್ದರು. ಕೆಲವು ಅಂಕಗಳ ಕೊರತೆಯಿಂದಾಗಿ ಪ್ರವೇಶಾತಿಗೆ ಲಭ್ಯವಾಗಿರಲಿಲ್ಲ. 6ನೇ ತರಗತಿಯಲ್ಲಿ ಮತ್ತೆ ಪರೀಕ್ಷೆ ಬರೆದು ನವೋದಯ ಶಾಲೆಗೆ ಆಯ್ಕೆಯಾಗಿರುತ್ತಾರೆ. ಇವರ ತಾತ ಲೇಟ್ ದೇವರಾಜು ಅವರು 70ರ ದಶಕದಲ್ಲಿಯೇ MA ಪದವಿ ಪಡೆದು ಸಮಾಜ ಸೇವೆ ಮತ್ತು ಜನಪರ ಸೇವೆ ಮಾಡುತ್ತಿದ್ದರು. ಇದೀಗ ಮೊಮ್ಮಗಳು ನವೋದಯ ಶಾಲೆಗೆ ಆಯ್ಕೆಯಾಗಿರುವುದರಿಂದ ಅವರ ಕುಟುಂಬ ಖುಷಿಯಾಗಿದೆ ಎಂದು ನಿವೃತ್ತ ಶಿಕ್ಷಕ ರೈತ ಸಂಘದ ಮುಖಂಡ ಕಾಳೇಗೌಡನ ಕೊಪ್ಪಲು ಟಿ. ವೆಂಕಟೇಶ್ ಶಕ್ತಿ ನ್ಯೂಸ್ ಕನ್ನಡ ಟಿವಿ ವರದಿಗಾರರಿಗೆ ತಿಳಿಸಿದರು. ನನ್ನ ಆಯ್ಕೆಗೆ ತಾಯಿ ಪ್ರಿಯಾಂಕಾ, ತಂದೆ ಪ್ರದೀಪ್ ಹಾಗೂ ಶಿಕ್ಷಕರಾದ ಪ್ರಕಾಶ್ ಶಂಕರ್ ಅವರ ಪರಿಶ್ರಮ ಕಾರಣ ಎಂದು ವಿದ್ಯಾರ್ಥಿನಿ ಆರ್.ಪಿ. ಖುಷಿ ತಿಳಿಸಿದರು. ಇದೇ ವೇಳೆ ಖುಷಿ ಅವರನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಭಿನಂದಿಸಿ ಗೌರವಿಸಿದರು. ನ್ಯೂಸ್ ಪ್ರೊ ಮಧು ಬೀರಶೆಟ್ಟಹಳ್ಳಿ. ಮುದ್ದಳ್ಳಿ ಇವಳು 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಗುಲಾಬಿ ವಿದ್ಯಾನಿಕೇತನ ರಾಗಿಮುದ್ದಳ್ಳಿಲಿ ವ್ಯಾಸಂಗ ಮಾಡ್ತಾರೆ. ನಂತರ 5ನೇ ತರಗತಿಗೆ ಹುಣಸೇಕಟ್ಟೆ ಕೊಪ್ಪಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾಳೆ. ಅಲ್ಲಿ ನವೋದಯ ಎಕ್ಸಾಮ್ ತಗೊಂಡು ಬರೀತಾಳೆ. ಆದರೆ ಕೆಲವೇ ಅಂಕಗಳಲ್ಲಿ ಮಿಸ್ ಆಗ್ಬಿಡುತ್ತೆ 6ನೇ ಕ್ಲಾಸ್ಗೆ. ಈಗ ಮತ್ತೆ 7ನೇ ಕ್ಲಾಸ್ಗೆ ಮೊನ್ನೆ ನವೋದಯ ಶಾಲೆಯಿಂದ ನಿನ್ನ ಸೆಲೆಕ್ಷನ್ ಆಗಿದೆ ಬನ್ನಿ ಅಂತೇಳಿ ಫೋನ್ ಮಾಡಿದರು. ಅದರಿಂದ ಅವಳನ್ನ ನವೋದಯ ಶಾಲೆಗೆ ಸೇರ್ಪಡೆ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ಅವ್ರ ತಂದೆ ಪ್ರದೀಪ್, ತಾಯಿ ಪ್ರಿಯಾಂಕಾ ಅಂತೇಳಿ ತುಂಬ ಶ್ರಮ ತಗೊಂಡಿದ್ದಾರೆ. ಮತ್ತು ಆ ಶಾಲೆಯ ಗುರುಗಳು ಶಿಕ್ಷಕರಾದಂಥ ಹುಣಸೇಕಟ್ಟೆ ಕೊಪ್ಪಲು ಶಿಕ್ಷಕರಾದಂಥ ಪ್ರಕಾಶ್ ಸಾರು, ಶಂಕರ್ ಸಾರು ತುಂಬ ಕಾಳಜಿ ವಹಿಸಿದ್ದಾರೆ. ಇವಳು ತುಂಬ ಆಸಕ್ತಿ ಇತ್ತು ನಾನು ಸೇರಲೇಬೇಕು ನವೋದಯಕ್ಕೆ ಅಂತೇಳಿ. ಆದರೂ 1 ವರ್ಷ ಮಿಸ್ ಆಗಿ 7ನೇ ಕ್ಲಾಸ್ಗೆ ಒಂದು ಅವಕಾಶ ಸಿಕ್ಕಿದೆ. ಇವಳು ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತು ಜೋರಾಗಿ ಹೇಳ್ಬೋದು.